ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರು ಗಣೇಶ ಮಹಾಕಾಮೇಶ್ವರಿಭ್ಯಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ವೈಶಾಖ ಪೌರ್ಣಿಮೆಯ ಬುದ್ಧ ಪೌರ್ಣಿಮೆಯ ಮತ್ತು ಕೂರ್ಮಾವತಾರದ ಹುಣ್ಣಿಮೆಯ ಶುಭಾಶೀರ್ವಾದಗಳನ್ನು ಸಕಲರಿಗೂ ತಿಳಿಸುತ್ತಾ ಈ ವೈಶಾಖ ಪೌರ್ಣಿಮೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಏನಿದರ ಮಹತ್ವ? ಈ ಪೌರ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ? ಈ ಪೌರ್ಣಿಮೆಯಲ್ಲಿ ಸುಲಭವಾಗಿ ಸರಳ ರೀತಿಯಿಂದ ನಾವುಗಳು ಏನನ್ನ ಮಾಡಬಹುದು? ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಏನನ್ನ ಮಾಡಿದರೆ ಸರ್ವ ಸಂಕಷ್ಟಗಳಿಂದಲೂ ಪರಿಹಾರ ಆಗುವಂಥ ಮಾರ್ಗ ಸಿಗುತ್ತಾ? ಏಕೆಂದರೆ ಎಷ್ಟೋ ಪೌರ್ಣಿಮೆಗಳನ್ನು ನೀವುಗಳೆಲ್ಲ ನೋಡಿಬಿಟ್ಟಿದ್ದೀರ. ಆದರೆ ಈ ಪೌರ್ಣಿಮೆಯಲ್ಲಿ ಏನನ್ನ ಮಾಡಬೇಕು ಬನ್ನಿ, ಎಲ್ಲವೂ ಸನಾತನ ಪರಂಪರೆಯಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ ಬನ್ನಿ. ಈ ವೈಶಾಖ ಪೌರ್ಣಿಮೆ ಇದೇ 11ನೇ ತಾರೀಕು ಮೇ 2025 ರಾತ್ರಿ 8 ಗಂಟೆ 1 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಭಾನುವಾರ 8 ಗಂಟೆ 1 ನಿಮಿಷಕ್ಕೆ ಪ್ರಾರಂಭ ಆಗಿ 12ನೇ ತಾರೀಕು ಮೇ 2025 ರಾತ್ರಿ 10 ಗಂಟೆ 25 ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಈ ವೈಶಾಖ ಪೌರ್ಣಿಮೆ ಬುದ್ಧ ಪೌರ್ಣಿಮೆಯನ್ನು ಆಚರಿಸುವವರು ಇದೇ 12ನೇ ತಾರೀಕು ಮೇ 2025 ಶುಭ ಸೋಮವಾರದಂದು ಹುಣ್ಣಿಮೆಯ ಆಚರಣೆಗೆ ಸೂಕ್ತವಾಗಿದೆ. ಈ ದಿನ ಸಕಲರು ಸತ್ಯನಾರಾಯಣ ಪೂಜೆಗಳನ್ನು ಮತ್ತು ಇಡೀ ಸೋಮವಾರ ಬಂದಿರೋದ್ರಿಂದ ವಿಶೇಷವಾಗಿ ಸೋಮ ಪೌರ್ಣಿಮೆ ಅಂತಂದೂ ಸಹ ಅನುಗ್ರಹ ಆಗುತ್ತೆ. ಶಾಸ್ತ್ರಗಳಲ್ಲಿ ತಿಳಿಸುತ್ತೆ, ಯಾರಿಗೆ ಚಂದ್ರನಿಂದ ದೋಷ ಉಂಟಾಗಿರುತ್ತೋ, ಚಂದ್ರನಿಂದ ಪಿತೃದೋಷಾದಿಗಳು, ಚಂದ್ರ ರಾಹುವಿನ ಸಂಧಿಗಳು ಯಾರ ಜಾತಕಗಳಲ್ಲಿ ಉಂಟಾಗಿರುತ್ತೆ ಅವರೆಲ್ಲರಿಗೂ ಸಹಿತನು ಮುಂದೆ ಸರಳವಾಗಿ ಪರಿಹಾರವನ್ನು ನಿಮಗೆಲ್ಲ ತಿಳಿಸ್ತಾ ಬರಿತೀನಿ ವೀಕ್ಷಕರೇ. ಅದನ್ನೆಲ್ಲ ದೀಪಗಳಿಂದ, ಏಕೆಂದರೆ ಸೋಮಾವತಿ ಬಂದಿರೋದ್ರಿಂದ ಪೌರ್ಣಿಮೆ ವಿಶೇಷವಾಗಿ ಶಿವನಿಗೆ ಅನುಗ್ರಹವನ್ನು ಸಂಬಂಧಪಟ್ಟಿದ್ದು. ಮತ್ತು ಈ ವೈಶಾಖ ಪೌರ್ಣಿಮೆಯಲ್ಲಿ ಹಲವಾರು ನಾವು ವ್ರತ ಪೂಜಾದಿಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹೀಗೆ ಈ ಪೌರ್ಣಿಮೆಯಲ್ಲಿ ಒಂದು ವಿಶೇಷ ಏನಂತಂದರೆ, ಶ್ರೀ ಭಗವಾನ್ ವಿಷ್ಣುವಿನ 2ನೇ ಅವತಾರವಾದ ಕೂರ್ಮಾವತಾರವನ್ನು ತಾಳಿದ್ದು ನೋಡಿ. ಹಿಂದೆ ಮಂದಾರ ಪರ್ವತವನ್ನು ಸಮುದ್ರದಲ್ಲಿ ಇಟ್ಟು ಅಮೃತಕ್ಕೋಸ್ಕರ ಮಂಥನವನ್ನು, ಸಮುದ್ರ ಮಂಥನವನ್ನು ಮಾಡ್ತಾ ಇರ್ತಾರೆ. ಶ್ರೀಯ ಕರುಣೆ ಉಂಟಾಗಬೇಕು, ಆ ಮಹಾಲಕ್ಷ್ಮಿಯ ಕರುಣೆ ಉಂಟಾಗಬೇಕು ಅಂತಂದು ಆ ದೂರ್ವಾಸರ ಶಾಪದ ನಿವಾರಣೆಗೋಸ್ಕರ ಭಗವಂತನ ಮಾರ್ಗದರ್ಶನದಲ್ಲಿ ಇಂತಹ ಸಮುದ್ರ ಮಂಥನ ಕಾರ್ಯ ನಡೀತಾ ಇರುತ್ತೆ. ಇಂತಹ ಸಮುದ್ರ ಮಂಥನ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಆ ಬೆಟ್ಟವೇ ಕುಸಿದು ಹೋದಾಗ ಆ ಬೆಟ್ಟವನ್ನು ಮತ್ತೀಗೆ ಮುಳುಗೋಗ್ತಾ ಇದೆ. ಇಂತಹ ಸಮಯದಲ್ಲಿ ಮುಳುಗೋಯ್ತಂದ್ರೆ ಹೇಗಪ್ಪ ಅಂತಂದೇಳಿ ಎಲ್ಲ ದೇವಾನುದೇವತೆಗಳೆಲ್ಲರೂ ಸಹ ಆಪದ್ಬಾಂಧವನಾದ ಶ್ರೀಹರಿಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಂತಹ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಅವರೆಲ್ಲರಿಗೂ ಸಹ ಅಭಯವನ್ನು ನೀಡಿ ಸಮುದ್ರ ಕಾರ್ಯ ಯಶಸ್ವಿಯಾಗುತ್ತೆ, ಅಮೃತ ದೇವತೆಗಳಿಗೆ ದೊರೆಯುತ್ತೆ ಅಂತಂದೇಳಿ ಅಭಯವನ್ನು ನೀಡಿ ಕ್ಷಣ ಮಾತ್ರದಲ್ಲಿ ಆ ಎಲ್ಲವನ್ನ ಭಾರವನ್ನು ಹೊರುವಂತಹ ಶಕ್ತಿಯಾದ ಕೂರ್ಮಾವತಾರವನ್ನು ತಾಳ್ತಾನೆ. ನೋಡಿ, ಕೂರ್ಮ ಅಂದ್ರೇ ಆಮೆ. ಅಂದರೆ ಆಮೆಯ ಮೇಲಿನ ಪದರವನ್ನು ನೋಡಿ, ಅಂದರೆ ಎಂತಹ ರಕ್ಷಣೆ ಇರುತ್ತೆ ಆಮೆಯ ಮೇಲಿನ ರಕ್ಷಾ ಕವಚ. ಅಂತಹ ಆಮೆಯನ್ನು
ಕೂರ್ಮಾವತಾರವನ್ನು ಧರಿಸಿ ಭಗವಂತ ತನ್ನ ಬೆನ್ನ ಮೇಲೆ ಆ ಮಂದಾರ ಪರ್ವತವನ್ನು ಉಳಿದುಕೊಳ್ತಾರೆ. ಅಂತಹ ಭಾರವನ್ನು ತಡೆದು ದೇವತೆಗಳಿಗೋಸ್ಕರ ಆ ಕೂರ್ಮಾವತಾರವನ್ನು ತಾಳಿ ಲೋಕೋದ್ಧಾರವನ್ನು ಮಾಡಿದ ಸುದಿನವೇ ಈ ವೈಶಾಖ ಪೌರ್ಣಿಮೆ. ಇಂತಹ ನೋಡಿ, ಕೂರ್ಮಾವತಾರವನ್ನು ತಾಳಿದಾನೆ. ನಂತರ ವಿಶೇಷವಾಗಿ ಸೋಮವಾರ ಬಂದಿರೋದು. ಇನ್ನು ಇದನ್ನು ಬುದ್ಧ ಪೌರ್ಣಿಮಾ ಅಂತಂದು ಹೇಳ್ತಾರೆ. ನೋಡಿ, ಬುದ್ಧನ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅವತಾರವಾದ ಬುದ್ಧನ ಅವತಾರವನ್ನು ಧರಿಸಿ ಇಡೀ ದೇವಾನುದೇವತೆಗಳಿಗೆ ಜ್ಞಾನವನ್ನು ಧರ್ಮೋಪದೇಶವನ್ನು ಮಾಡಿದ ಸುದಿನ. ಈ ದಿನ ಬುದ್ಧನಿಗೆ ಅಮೃತತ್ವದ ಜ್ಞಾನ ಉಂಟಾಗ್ತಾ ಹೋಗುತ್ತೆ ಮತ್ತು ದೇವತೆಗಳಿಗೂ ಸಹ ಆ ಅಮೃತತ್ವ ಜ್ಞಾನವನ್ನು ನೀಡಿದ ಸುದಿನವೇ ಈ ವೈಶಾಖ ಪೌರ್ಣಿಮೆ. ಎಷ್ಟೆಲ್ಲ ಮಹತ್ವವೂ ಇದೆ ನೋಡಿ ಇಂತಹ ವೈಶಾಖ ಪೌರ್ಣಿಮೆಯ ಮಹತ್ವವನ್ನು. ಬನ್ನಿ ವೀಕ್ಷಕರೇ, ಇಂತಹ ಸುದಿನದಲ್ಲಿ ನಾವುಗಳು ಏನನ್ನ ಮಾಡಬೇಕು ಅಂತಂದರೆ 12ನೇ ತಾರೀಕು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಮತ್ತು ಕುಲದೇವತೆಯ ಆರಾಧನೆಯನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಸೋಮವಾರ ಬಂದಿರೋದ್ರಿಂದ ಭಗವಾನ್ ಶ್ರೀಮಾನ್ ಮಹಾಗಣಪತಿಗೆ ಕೆಂಪು ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಿ ಗಣೇಶನಿಗೆ ಮೋದಕದ ನೈವೇದ್ಯವನ್ನು ಮಾಡಬೇಕು. ಕಾರಣ ಸ್ವಾತಿ ನಕ್ಷತ್ರದ 3ನೇ ಪಾದದಲ್ಲಿ ಈ ಹುಣ್ಣಿಮೆ ಪ್ರಾರಂಭವಾಗಿರುವುದು ಇಂದಿನ ದಿನ 11ನೇ ತಾರೀಕು ರಾತ್ರಿ 8 ಗಂಟೆ 1 ನಿಮಿಷ ಆಗಿರೋದ್ರಿಂದ ಸ್ವಾತಿ ನಕ್ಷತ್ರದ 3ನೇ ಪಾದದಲ್ಲಿ ಈ ಪೌರ್ಣಿಮೆ ಪ್ರಾರಂಭವಾಗಿರುವುದರಿಂದ ಗಣೇಶನಿಗೆ ಮೋದಕದ ನೈವೇದ್ಯವನ್ನು ಮಾಡಿ ಗಣೇಶನಲ್ಲಿ ಯಾರ್ಯಾರಿಗೆ ಉದ್ಯೋಗದ ಪ್ರಾಪ್ತಿ ಬೇಕು ಅಂತಂದಿರುತ್ತೋ ಅಂಥವರು ಗಣೇಶನಿಗೆ 21 ದೀಪದ ಆರತಿಯನ್ನು ಮಾಡುವುದರಿಂದ ಯಶಸ್ವಿ ಆಗ್ತಾರೆ. ಅವರ ಅಭಿಷ್ಟಗಳು ಉದ್ಯೋಗ ಪ್ರಾಪ್ತಿಗಳು ಸಹ ಈ ಪೌರ್ಣಿಮೆಯಲ್ಲಿ ಉಂಟಾಗ್ತಾ ಬರುತ್ತೆ. ಇನ್ನು ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೆಯಿರಿ ಮತ್ತು ನಿಮ್ಮ ಗುರುಗಳಿಗೆ ವಸ್ತ್ರದಾನವನ್ನು ಮಾಡಬೇಕು. ಈ ಸೋಮಾವತಿ ಪೌರ್ಣಿಮೆ ಬಂದಿರೋದ್ರಿಂದ ವಿಶೇಷವಾಗಿ ಶಿವರೂಪದಲ್ಲಿ ಗುರುಗಳನ್ನು ನಾವು ಕಾಣಬೇಕಂತೆ. ಅಂತಹ ಗುರುಗಳಿಗೆ ವಸ್ತ್ರದಾನವನ್ನು ಮಾಡೋದು, ಗುರುಗಳ ಪಾದಪೂಜೆಯನ್ನು ಮಾಡೋದು, ಗುರುಗಳ ಮನೋಭಿಷ್ಟಗಳನ್ನು ಪೂರ್ತಿಯನ್ನು ಮಾಡುವುದರಿಂದ ಜಾತಕದಲ್ಲಿ ಉಂಟಾಗಿರುವ ಸಕಲ ಪಿತೃದೋಷಗಳಿಗೆ ಪರಿಹಾರ ಉಂಟಾಗ್ತಾ ಬರುತ್ತೆ. ಇನ್ನು ಭಗವಾನ್ ಶಂಕರನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ವಂಶಾಭಿವೃದ್ಧಿ ಉಂಟಾಗುತ್ತೆ ಈ ಪೌರ್ಣಿಮೆಯಲ್ಲಿ. ಮತ್ತು ಶಿವನಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕಗಳನ್ನು ಮಾಡುವುದರಿಂದ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮತ್ತು ಈ ದಿನ ಅಭಿಜಿನ್ ಮುಹೂರ್ತದಲ್ಲಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡುವುದರಿಂದ ಯಾರ್ಯಾರಿಗೆ ವಿವಾಹದಲ್ಲಿ ವಿಘ್ನಗಳು ಉಂಟಾಗ್ತಾ ಇರುತ್ತೆ ಮತ್ತು ವಿವಾಹ ವಿಚ್ಛೇದನಗಳು ಆಗ್ತಾ ಇರುತ್ತೆ ಅಂತಹ ದೋಷಗಳು ನಿವಾರಣೆ ಆಗಬೇಕಂದ್ರೆ ಅಭಿಜಿನ್ ಮುಹೂರ್ತದಲ್ಲಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ. ಇನ್ನು ಸಂಜೆಯಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡುವುದು, ಸಂಜೆಯಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುವುದು ಮತ್ತು ಲಕ್ಷ್ಮೀನಾರಾಯಣರಿಗೆ ಮತ್ತು ಪಾರ್ವತಿ ಪರಮೇಶ್ವರರಿಗೆ ಮತ್ತು ನಿಮ್ಮ ಕುಲದೇವರಿಗೆ ಅಕ್ಕಿ ಪಾಯಸವನ್ನು ನೈವೇದ್ಯವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಮಹಾಲಕ್ಷ್ಮಿಯೇ ಅನುಗ್ರಹವನ್ನು ಕೊಡ್ತಾ ಹೋಗ್ತಾಳೆ. ವೀಕ್ಷಕರೇ, ಈ ದಿನ ನಾವು ಆ ಅಮ್ಮನನ್ನು ಆರಾಧನೆಯನ್ನು ಮಾಡುವುದು ಮತ್ತು ಸಂಜೆ ಯಾರಿಗೆ ರಾಹು ದೋಷಗಳು ಮತ್ತು ರಾಹು ದಶೆ ನಡೀತಾ ಇರುತ್ತೋ ಅಂಥವರು ಖಡ್ಗಮಾಲಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ. ಮತ್ತು ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡುವುದು ಮತ್ತು ಸಮುದ್ರ ತೀರಗಳಲ್ಲಿ ಸ್ನಾನವನ್ನು ಮತ್ತು ದಾನ ಧರ್ಮಾದಿಗಳನ್ನು ಮಾಡುವುದು, ಗೋಪೂಜೆಯನ್ನು ಮಾಡುವುದು ಮತ್ತು ಗೋಗ್ರಾಸಗಳನ್ನು ನೀಡುವುದರಿಂದ ವಿಶೇಷವಾದ ಪುಣ್ಯ ಸಂಪಾದನೆಯನ್ನು ಮಾಡ್ತಾ ಬರ್ತೀರಾ. ಇನ್ನು
ಪೌರ್ಣಿಮೆ ಸೋಮವಾರ ಸಿಕ್ಕಿದ್ರಿಂದ ಪಿತೃ ಕಾರ್ಯಗಳನ್ನು ಮಾಡುವುದು, ಶ್ರಾದ್ದ ಕರ್ಮಗಳನ್ನು ಮಾಡುವುದು ಮತ್ತು ಪಿತೃತರ್ಪಣಾಣಿಗಳಿಂದ ಪಿತೃದೇವತೆಗಳ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಈ ದಿನ ನಾವು ಮಾಡುವ ಸಕಲ ದಾನ ಧರ್ಮಗಳು, ಯಜ್ಞ ಯಾಗಾದಿಗಳು ಸಹ ಅಕ್ಷಯವಾದ ಪುಣ್ಯವನ್ನ ಕೊಡ್ತಾ ಹೋಗುತ್ತೆ. ಸದಾ ಶಿವಸ್ಮರಣೆಯನ್ನ ಈ ದಿನ ಮಾಡುವುದರಿಂದ ಶಿವನ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಮತ್ತು ವಿಶೇಷವಾಗಿ ಪೌರ್ಣಿಮೆ ವೃಶ್ಚಿಕ ಲಗ್ನದಲ್ಲಿ ಪ್ರಾರಂಭ ಆಗಿರೋದು ಮತ್ತು ಮೀನದಲ್ಲಿ ಶನಿ ಮತ್ತು ರಾಹುವಿನ ಸಂಯೋಗ ಆಗಿರೋದ್ರಿಂದ ಮತ್ತು ಇದೇ ಮೇ 14ರಂದು ವೃಷಭ ಸಂಕ್ರಾಂತಿ ಪ್ರಾರಂಭ ಆಗ್ತಾ ಇರೋದು ಮತ್ತು ವೃಷಭ ಸಂಕ್ರಾಂತಿಯನ್ನು ನಾವು ಇದೇ ತಿಂಗಳು 15 ಮೇ 2025 ಗುರುವಾರದಂದು ನಾವು ವೃಷಭ ಸಂಕ್ರಮಣವನ್ನು ಆಚರಿಸ್ತಾ ಇದ್ದೀವಿ. ವೃಷಭ ಸಂಕ್ರಮಣದ ಪುಣ್ಯಕಾಲ 5:54 ಪ್ರಾರಂಭವಾಗಿ ಮಧ್ಯಾಹ್ನ 12:16 ಈ ವೃಷಭ ಸಂಕ್ರಮಣದ ಪುಣ್ಯಕಾಲ ಇರುತ್ತೆ. ಇದೇ 15ನೇ ತಾರೀಕು ಮತ್ತು ಮಹಾಪುಣ್ಯಕಾಲ ಬೆಳಿಗ್ಗೆ 5:54 ಪ್ರಾರಂಭವಾಗಿ 8:02 ಪುಣ್ಯಕಾಲ ಇರುವುದರಿಂದ ಈ ಪುಣ್ಯಕಾಲದಲ್ಲಿ ಸಮುದ್ರ ಸ್ನಾನಗಳು, ಪುಣ್ಯ ನದಿಗಳ ಸ್ನಾನವನ್ನು ಮಾಡೋದು, ಪಿತೃತರ್ಪಣಾದಿಗಳನ್ನು ನೀಡುವುದು ಮತ್ತು ಯಾಗ ಯಜ್ಞಾದಿಗಳನ್ನು ಮಾಡೋದು, ಸೂರ್ಯನಾರಾಯಣರ ಅರ್ಚನೆಯಿಂದ ಮತ್ತು ಸೂರ್ಯೋಪಾಸನೆಯಿಂದ ಮತ್ತು ಸೂರ್ಯಾಷ್ಟಕವನ್ನು ಆ ದಿನ ತಪ್ಪದಲ್ಲೇ ಪ್ರತಿಯೊಬ್ಬರೂ ಪಠಣೆಯನ್ನು ಮಾಡುವುದರಿಂದ ಸಕಲ ಸೌಭಾಗ್ಯಗಳನ್ನು ಸಹ ಪಡಿತಾ ಹೋಗ್ತೀರಾ. ಬನ್ನಿ ವೀಕ್ಷಕರೇ, ಈ ವೈಶಾಖ ಪೌರ್ಣಿಮೆ ಮತ್ತು ನಾವು ಈ ವೃಷಭ ಸಂಕ್ರಮಣದ ಬಗ್ಗೆ ತಿಳಿದುಕೊಂಡ್ವಿ. ಮತ್ತು ಈಗ ಶನಿ ಮತ್ತು ರಾಹು ಮತ್ತು ವೃಷಭಕ್ಕೆ ರವಿ ಅಂದರೆ ನವಗ್ರಹಗಳ ರಾಜ ಇದೇ 15ರಂದು ಪ್ರವೇಶ ಮಾಡೋದ್ರಿಂದ ಇಡೀ ಜಾಗತಿಕವಾಗಿ ಮತ್ತು ನಮ್ಮ ದೇಶದ ಮೇಲೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಿಂದ ಫಲಾಫಲಗಳನ್ನು ನೀಡ್ತಾ ಹೋಗ್ತಾನೆ ಅಂತಂದರೆ ಇದೇ ಮೇ 14-15 ನಂತರ ಉದ್ವಿಗ್ನತೆಗಳು ಉಂಟಾಗ್ತಾ ಬರುತ್ತೆ, ಯುದ್ಧ ಭೀತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಮತ್ತು ಶನಿ ರಾಹು ಅಂತಂದರೆ ಶಾಪಗ್ರಸ್ತ ಯೋಗ, ಪಿಶಾಚ ಯೋಗ ಅಂತಂದು ನಿಮಗೆ ಹಿಂದಿನಿಂದಲೂ ಸಹ ತಿಳಿಸ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಅನೇಕ ರೀತಿಯಿಂದ ಯುದ್ಧ ನಡೆಯೋದು, ಪ್ರಾರಂಭ ಆಗುವಿಕೆ, ಅಗ್ನಿ ಅನಾಹುತಗಳು ಮತ್ತು ಅನೇಕ ಸಾವು ನೋವುಗಳು ಸಹ ಉಂಟಾಗ್ತಾ ಬರುತ್ತೆ. ಇನ್ನು ಶನಿ ಮತ್ತು ರಾಹು ಮತ್ತು ವೃಷಭಕ್ಕೆ ರವಿಯ ಸಂಚಾರದಿಂದ ಅನೇಕ ಕಡೆ ಭೂಮಿ ಕಂಪಿಸೋದು ಅಂದರೆ ಭೂಕಂಪಗಳು ಉಂಟಾಗೋದು ಮತ್ತು ಜ್ವಾಲಾಮುಖಿಗಳು ಉಂಟಾಗೋದು ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಇಂಡೋನೇಷಿಯಾ, ಫಿಲಿಪೈನ್ಸ್ ಮತ್ತು ನಾರ್ತ್ ಅಮೇರಿಕಗಳು ಮತ್ತು ಭಾರತದ ಈಶಾನ್ಯ ಭಾಗ ಮತ್ತು ವಾಯುವ್ಯ ಭಾಗದಲ್ಲಿ ಅನೇಕ ರೀತಿಯಿಂದ ಭೂಕಂಪನಗಳು ನಡೆಯೋದು, ಜಪಾನ್, ಇಂಗ್ಲೆಂಡ್, ಫಿಲಿಪೈನ್ಸ್ ಮತ್ತು ಕ್ಯೂಬಾ ಹೀಗೆ ಹಲವಾರು ರಾಷ್ಟ್ರಗಳಲ್ಲೂ ಸಹ ಭೂಕಂಪಗಳ ಮತ್ತು ಅನೇಕ ರೀತಿಯಿಂದ ವರುಣಾರ್ಭಟಗಳು ಅಂದರೆ ಜಲಪ್ರವಾಹಗಳು ಭಾರತದ ವಾಯುವ್ಯ ದಿಕ್ಕಿನಲ್ಲಿ ನಡೆಯುವಂತಹ ಸಾಧ್ಯತೆಗಳು ಮತ್ತು ಅನೇಕ ರೀತಿಯಿಂದ ನಮ್ಮ ಕರ್ನಾಟಕದಲ್ಲೂ ಸಹ ಇದೇ ಪೌರ್ಣಿಮೆಯಿಂದ ಇದೇ 11ನೇ ತಾರೀಕಿನಿಂದಲೂ ಸಹ ಅನೇಕ ರವಿ ಮತ್ತು ಶುಕ್ರ ಮತ್ತು ಬುಧರ ಮೇಘ ಸಂದೇಶದಿಂದ ಅನೇಕ ರೀತಿಯಿಂದ ವರುಣಾರ್ಭಟಗಳು ಸಹ ಹೆಚ್ಚಾಗುವುದರಿಂದ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡಿನ ಕಡೆ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ಏಕೆಂದರೆ ಚಂಡಮಾರುತಗಳ ಭೀತಿಗಳು ಉಂಟಾಗ್ತಾ ಹೋಗ್ತವೆ. ಇದರಿಂದ ಅನೇಕ ರೀತಿಯಿಂದ ಮಳೆಯಿಂದ ಹಾನಿಗಳು ಸಂಭವಿಸೋದು, ಭೂಕುಸಿತಗಳು ಉಂಟಾಗುವುದು ಮತ್ತು ಅನೇಕರಿಗೆ ಜನಜೀವನ ಅಸ್ತವ್ಯಸ್ತ ಆಗೋದ್ರಿಂದ ಆದಷ್ಟು ಈಗಲಿಂದಲೇ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತ. ಏಕೆಂತಂದರೆ ಸನಾತನ ಧರ್ಮದ ಒಂದು ಮಹಿಮೆ ಅಂತಂದರೆ
ಕಾಲಜ್ಞಾನದ್ದು ಮುಂದಾಗುವ ಸಂಗತಿಗಳನ್ನೇ ಮೊದಲೇ ತಿಳಿದುಕೊಳ್ತಾ ಇದ್ರು ಇಂದಿನ ಋಷಿಮುನಿಗಳು. ಅದರ ಪ್ರಕಾರ ಎಚ್ಚರಿಕೆಯನ್ನು ಸಹ ವಹಿಸ್ತಾ ಇದ್ರು. ಏಕಂತಂದರೆ ನೋಡಿ, ಜನವರಿ ಮೊದಲನೇ ವರ್ಷದ ಕ್ಯಾಲೆಂಡರ್ ಭವಿಷ್ಯದಲ್ಲಿ ನಾವುಗಳು ಸಹ ತಿಳಿಸಿದ್ದೀವಿ. ಅದರೊಳಗೆ ಭಾರತ ಮತ್ತು ವಾಯುವ್ಯ ದೇಶವಾದ ಪಾಕಿಸ್ತಾನದ ಮತ್ತು ಹೀಗೆ ಅನೇಕ ಯುದ್ಧ ಭೀತಿಗಳು ಉಂಟಾಗ್ತಾ ಬರುತ್ತೆ. ಅಂದರೆ ಪಾಕಿಸ್ತಾನ ಮತ್ತು ನಮ್ಮ ವಾಯುವ್ಯಕ್ಕೆ ಇರೋ ರಾಷ್ಟ್ರ ಅಂತಂದ್ರೇ ಪಾಕಿಸ್ತಾನದ ನಡುವೆ ಯುದ್ಧಗಳು ಪ್ರಾರಂಭ ಆಗ್ತಾ ಅಂತಂದು 1ನೇ ತಾರೀಕಿನಂದರೆ ಜನವರಿ 1ರ ಭವಿಷ್ಯದಲ್ಲಿ ನಮ್ಮ ವಾಣಿಯಲ್ಲಿ ತಿಳಿಸಿದ್ವಿ. ಆ ವಾಣಿಯಲ್ಲೇ ನೋಡಿ, ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅಮೇರಿಕದಲ್ಲಿರುವ ಕೆಲವೊಂದು ವೈಜ್ಞಾನಿಕ ಸಂಸ್ಥೆನಲ್ಲಿ ಅಧ್ಯಯನ ಮಾಡ್ತಾ ಇರುವ ಅನೇಕರು ಆ ಸಂದೇಶವನ್ನು ನೋಡಿ ಖಂಡಿತ ಅವರೂ ಸಹ ನಮ್ಮ ಸನಾತನ ಧರ್ಮದ ಮೇಲೆ ಎಷ್ಟು ಪ್ರೀತಿ ಉಂಟಾಗಿದೆ ಅಂತಂದರೆ ಅವರುಗಳೇ ಶ್ರೀಮಠಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಗುರುಗಳೇ, ತಾವುಗಳು ಜನವರಿಯಲ್ಲಿ 1ರಂದು ತಿಳಿಸಿದ ಯೂಟ್ಯೂಬ್ ಮತ್ತು ಮಾಧ್ಯಮದಲ್ಲಿ ಪ್ರಸಾರವಾದ ವಾಣಿಯನ್ನು ಕೇಳಿ ಅವರುಗಳು ಸಹ ನೋಡಿ, ಅವರುಗಳು ಸಹ ಅನ್ಯ ಧರ್ಮದವರು. ಆದರೆ ನಮ್ಮ ಸನಾತನ ಧರ್ಮದ ಮೇಲಿರುವ ನಂಬಿಕೆ ಮತ್ತು ಅಗಾಧವಾದ ನಮ್ಮ ಎಲ್ಲ ತುಂಬ 5 ವರ್ಷಗಳಿಂದಲೂ ಸಹ ಅವರು ಆ ವಾಣಿಗಳನ್ನೆಲ್ಲ ಕೇಳುತ್ತಾ ನೋಡಿ, ಆ ವಾಣಿಗಳಿಗೋಸ್ಕರನೇ ಅವರು ಕನ್ನಡವನ್ನು ಕಲೀಲಿಕ್ಕೆ ಹೋಗಿದ್ದಾರೆ. ಕನ್ನಡವನ್ನು ಕಲಿತು ಆ ವಾಣಿಯ ಅರ್ಥಗಳನ್ನು ತಿಳಿದುಕೊಂಡಿದ್ದಾರೆ. ಯಾಕೆ ವೀಕ್ಷಕರೇ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ನೋಡಿ, ನಮ್ಮ ಕನ್ನಡ ಮಹತ್ವ, ಏಕೆಂದರೆ ನಾವು ಕೊಟ್ಟಿರುವ ಸಂದೇಶ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ನೀಡಿದ್ರಿಂದ ಗುರುಗಳು ಏನನ್ನ ನೀಡಿದ್ದಾರೆ ಅನ್ನೋದನ್ನ ಕುತೂಹಲಕ್ಕೋಸ್ಕರ ಅವರುಗಳು ಸಹ ಕನ್ನಡವನ್ನು ಕಲಿತು ಅನ್ಯ ಧರ್ಮದವರಾಗಿದ್ದು ಈಗ ಅವರೂ ಸಹ ಹಿಂದೂ ಧರ್ಮದ ಮೇಲೆ ಅಭಿಮಾನವನ್ನು ಇಟ್ಟು ನಾವುಗಳು ಸಹ ಹಿಂದೂ ಧರ್ಮಕ್ಕೆ ಬಲ ಬರ್ತಾ ಇದೆ. ಗುರುಗಳೇ, ನಾವುಗಳು ಇದನ್ನು ಅನುಸರಿಸ್ತೀವಿ, ನಾವುಗಳು ಇಂತಹ ಸನಾತನ ಪರಂಪರೆಯನ್ನು ಪರಿಪಾಲನೆಯನ್ನು ಮಾಡುವುದರಿಂದ ನಾವುಗಳು ಸಹ ಉತ್ತಮರಾಗಬಹುದು, ನಾವುಗಳು ದೈವವನ್ನು ಗಳಿಸಿ ನಾವುಗಳು ದೈವಿಕ ಗುಣವನ್ನು ಹೊಂದಬಹುದು ಅಂತಂದು ಅವರಿನಲ್ಲಿ ಪಾಶ್ಚಾತ್ಯರಲ್ಲಿ ಈ ಅನುಭವ ಉಂಟಾಗ್ತಾ ಇದೆ. ಆದರೆ ನಮ್ಮಲ್ಲೇ ಸಹ ಆ ಅನುಭವ ಉಂಟಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಇಂದಿನ ಗುರುಗಳು ಹೇಳ್ತಾ ಇದ್ರು, ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ. ಆದರೆ ಈ ಹಿಂದೂ ಧರ್ಮದಲ್ಲಿರುವ ಶತ್ರುಗಳು ಬೇರೆ ಯಾವ ಧರ್ಮದಲ್ಲೂ ಸಹ ಇಲ್ಲ. ಏಕೆಂದರೆ ನೋಡಿ, ನೀವು ಈ ವಾಕ್ಯವನ್ನು ಕುರಿತುಕೊಂಡು ವಿಚಾರವನ್ನು ಮಾಡ್ತಾ ಬನ್ನಿ. ನಮ್ಮ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದಂದರೆ ಅವಮಾನಗಳು ಉಂಟಾಗುವುದು. ನೋಡಿ, ನಮ್ಮ ಗುರುವಾಣಿಯನ್ನು ನಾವು ಕೆಲವೊಂದು ಸಲ ಆಲೋಚನೆಯನ್ನು ಮಾಡ್ತಾ ಇರ್ತೀವಿ. ಈ ಧರ್ಮದ ಮೇಲೆ ನಡೆದಿರುವಷ್ಟು ದಾಳಿಗಳು ಬೇರೆ ಯಾವ ಧರ್ಮದಲ್ಲೂ ಸಹ ನಡೆದಿಲ್ಲ. ಅಷ್ಟಿದೆ ನೋಡಿ. ಅನ್ಯ ಧರ್ಮದವರು ನಮ್ಮ ಸನಾತನ ಧರ್ಮವನ್ನು ಆದರಿಸ್ತಾರೆ, ಪೂಜೆ ಮಾಡ್ತಾರೆ, ಪರಮ ಗೌರವವನ್ನು ನೀಡಿ ಅವರ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಆದರೆ ನಾವುಗಳು ಪ್ರಶ್ನಾತೀತರಾಗ್ತೀವಿ. ನಮ್ಮ ಧರ್ಮವನ್ನೇ ನಾವು ಸ್ವೀಕಾರ ಮಾಡಲಿಕ್ಕೆ ಯೋಚನೆಯನ್ನು ಮಾಡುವಂಥ ಸಂದಿಗ್ಧ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಿದೆ ಅಂತಂದರೆ ನಾವು ಯಾವ ಮಟ್ಟಕ್ಕೆ ಸಂಸ್ಕಾರವನ್ನು, ಜ್ಞಾನವನ್ನು, ನಾವು ಎಂಥ ಮಟ್ಟಕ್ಕೆ ಶಿಕ್ಷಣವನ್ನು ಈಗಿನ ಆಧುನಿಕ ಯುಗದಲ್ಲಿ ನೀಡ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯನ್ನು ನೀಡ್ತಾ ಇದ್ದೀವಿ. ಆದರೆ ಒಂದು ಹೆಮ್ಮೆಯ ಸಂಗತಿ ನೋಡಿ, ನಮ್ಮ ಆ ಕಾಲಜ್ಞಾನದಿಂದ ಅನೇಕರು ನಮ್ಮ ಸನಾತನ ಧರ್ಮಕ್ಕೆ ಬರ್ತಾ ಇದ್ದಾರೆ, ಸ್ವೀಕರಿಸ್ತಾ ಇದ್ದಾರೆ ಅಂತಂದರೆ ನಮಗೆ ಒಂದು ಹೆಮ್ಮೆಯ ವಿಚಾರ. ಅದರ ಜೊತೆಯಲ್ಲಿ ಎಲ್ಲ ಭಾರತೀಯರಿಗೂ ಹೆಮ್ಮೆಯ ವಿಚಾರನೆ ಇಂತಹ. ಏಕೆಂದರೆ ಬೇರೆಯವರೆಲ್ಲ ಅನ್ಯ ಧರ್ಮಕ್ಕೆ ಹೋಗ್ತಾ ಇದ್ರೆ
ಅನ್ಯ ಧರ್ಮದವರು ನಮ್ಮ ಸನಾತನಕ್ಕೆ ಧರ್ಮಕ್ಕೆ ಬರ್ತಾ ಇರೋದು ನಮಗೊಂದು ಹೆಮ್ಮೆಯ ಸಂಗತಿಯ ವಿಚಾರಣೆ. ಇಂತಹ ವಿಚಾರದಲ್ಲಿ ಜನವರಿ 1ರಂದೇ ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಘೋಷಣೆಯನ್ನು ಮುಂಚಿತವಾಗಿಯೇ ಸಹ ತಿಳಿಸಿದ್ವಿ. ಇದನ್ನು ನೋಡಿ, ಅಂತಹ ವೈಜ್ಞಾನಿಕ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇರುವ ಅನೇಕ ವಿಜ್ಞಾನಿಗಳು ಸಹ ನಮಗೆ ತಿಳಿಸಿರೋದು ಇನ್ನೂ ಒಂದು ಹೆಮ್ಮೆಯ ಸಂತೋಷದಾಯಕವಾದ ವಿಚಾರ ಆಗಿದೆ. ಆದ್ದರಿಂದ ಇದೇ ಮೇ 14ರಿಂದ ವೃಷಭ ಸಂಕ್ರಮಣದಲ್ಲಿ ರವಿಯ ಸಂಚಾರ ಮತ್ತು ಮಂಗಳನ ಮತ್ತು ಶನಿ ಮತ್ತು ರಾಹುವಿನ ಸಂಚಾರಗಳಿಂದ ದೇಶದೆಲ್ಲೆಡೆ ಯುದ್ಧ ಭೀತಿಗಳು, ಯುದ್ಧದ ಕಾರ್ಮೋಡ ಭೀತಿಗಳು ಉಂಟಾಗ್ತಾ ಹೋಗ್ತವೆ. ಮತ್ತು ವೃಷಭಕ್ಕೆ ಸೂರ್ಯನಾರಾಯಣರು ಸಂಚಾರವನ್ನು ಮಾಡ್ತಾರಿಂದ ಶತ್ರುಗಳು ನಾಶ ಆಗ್ತಾರೆ. ಮುಂದೆ ಗುರುವಿನ ಪರಿವರ್ತನಾ ಯೋಗದಲ್ಲಿ ಮಿಥುನಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದನ್ನು ಸಹ ಅನೇಕ ಶುಭಗಳನ್ನು ತಿಳಿಸ್ತಾ ಹೋಗುತ್ತೆ. ಇನ್ನೊಂದು ತಿಳಿಸ್ತಾ ಇದ್ದೀನಿ. ಕಾಲಜ್ಞಾನದ ಪ್ರಕಾರ ಇದೇ ಪೌರ್ಣಿಮೆಯಿಂದ ಪ್ರಾರಂಭ ಆಗ್ತಾ ಇದೆ. ಇದೇ 9ನೇ ತಾರೀಕಿನಿಂದ ಅದರ ದಶೆಗಳು ಪ್ರಾರಂಭ ಆಗ್ತಾ ಹೋಗ್ತಾ ಇದೆ. ಇದೇ ಮೇ 9ರಿಂದ ಅದರ ಪ್ರಭಾವ ಉಂಟಾಗಿ ಮುಂದಿನ 8 ವರ್ಷದವರೆಗೂ ಗುರುವಿನ ಪರಿವರ್ತನೆ ಮಿಥುನದಿಂದ ಇನ್ನೂ 8 ವರ್ಷಗಳು ಸಹ ಪಾಕಿಸ್ತಾನದ ಶತ್ರು ರಾಷ್ಟ್ರದ ಮೇಲೆ ತುಂಬ ಅಲ್ಲು ಕಲ್ಲೋಲಗಳು ಸಹ ಉಂಟಾಗ್ತಾ ಹೋಗುತ್ತೆ. ಪಾಕಿಸ್ತಾನದ ಅನೇಕ ಭಾಗಗಳು ಉಂಟಾಗ್ತಾ ಹೋಗ್ತವೆ. ಅಂದರೆ ದೇಶದ ವಿಭಜನೆ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ತಾನೊಂದು ಬಗೆದರೆ ದೈವಯೊಂದು ಇನ್ನೊಂದು ಬಗೆದಂತೆ ಅಂದಂಗೆ ಯಾರಿಗೆ ನಾವು ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗ್ತೀವಿ ಭಗವಂತ ಅವರಿಗೇ ಕೆಟ್ಟದನ್ನು ಮಾಡಿಬಿಡ್ತಾನಂತೆ. ಆದಷ್ಟು ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡ್ತಾ ಬರಬೇಕು. ಆಗ ಭಗವಂತ ಸದಾ ನಮಗೂ ಸಹ ಒಳ್ಳೆಯದನ್ನೇ ಮಾಡ್ತಾನೆ ವೀಕ್ಷಕರೇ. ಆದ್ದರಿಂದ ಈ ಗುರುವಿನ ಸಂಚಾರದಿಂದ ನೀವುಗಳೆಲ್ಲ ಈ ಕಾಲಜ್ಞಾನವನ್ನು ಗಮನಿಸ್ತಾ ಬನ್ನಿ. ಮುಂದಿನ 8 ವರ್ಷದಲ್ಲಿ ಯಾವ ರೀತಿಯಿಂದ ಶತ್ರು ರಾಷ್ಟ್ರಗಳು ವಿಭಜನೆಗಳು, ಆಯಾ ರಾಷ್ಟ್ರಗಳೇ ಭಾಗಗಳಾಗಿ ಹೋಗ್ಬಿಡ್ತವೆ. 2 ಭಾಗ, 3 ಭಾಗ, 4 ಭಾಗಗಳಾಗಿ ಅವರವರನ್ನಲ್ಲೇ ಸಹ ಯುದ್ಧಗಳು ಏರ್ಪಾಡುವಂತಹ ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗ್ತಾ ಹೋಗ್ತವೆ. ಆದ್ದರಿಂದ ನಾವು ಭಾರತೀಯರೆಲ್ಲ, ಹೆಮ್ಮೆಯ ಭಾರತೀಯರಿಗೆಲ್ಲ ಇದು ಖುಷಿಯ ಸಂದೇಶ ಉಂಟಾಗುತ್ತೆ ಅಂತಂದು ನಾನು ಭಾವಿಸಿದ್ದೀನಿ ಕಾಲಜ್ಞಾನದ ಪ್ರಕಾರ. ಏಕೆಂದರೆ ಹೆಮ್ಮೆಯ ಭಾರತೀಯರು ಯಾರು ಕೆಚ್ಚದೆಯ ನಮ್ಮ ಭಾರತೀಯರಿರ್ತಾರಲ್ಲ ಅವರಿಗೆಲ್ಲರಿಗೂ ಇದು ಖುಷಿಯ ಸಂದೇಶ ಉಂಟಾಗುತ್ತೆ. ಇನ್ನು ಶನಿ ಮತ್ತು ರಾಹುವಿಂದ ಅನೇಕ ಶಾಪಗ್ರಸ್ತ ಯೋಗ, ಪಿಶಾಚ ಯೋಗ ಇರೋದ್ರಿಂದ ರಾಷ್ಟ್ರವ್ಯಾಪಿ ಮತ್ತು ಜಗತ್ತಿನೆಲ್ಲೆಡೆ ಅನೇಕ ಜ್ವಾಲಾಮುಖಿಗಳು, ಅಗ್ನಿ ಅನಾಹುತಗಳು, ಸಿಡಿಲಿನಿಂದ ತೊಂದರೆಗಳು ಉಂಟಾಗುವುದು ಮತ್ತು ವರುಣಾರ್ಭಟಗಳು ಮೂಡೋದು ಮತ್ತು ಕಲಾಕ್ಷೇತ್ರದಲ್ಲಿ, ಏಕೆಂದರೆ ಮೀನದಲ್ಲಿ ಶನಿ ಮತ್ತು ರಾಹು ಇದ್ದಾಗ ಕಲಾಕ್ಷೇತ್ರದಲ್ಲಿ ಅನೇಕ ಅನಾಹುತಗಳನ್ನು ಸಹ ಉಂಟು ಮಾಡ್ತಾ ಬರ್ತಾನೆ. ಅನೇಕರಿಗೆ ಹೃದಯಾಘಾತಗಳು ಮತ್ತು ಅಪಘಾತಗಳು ಉಂಟಾಗುವುದು ಕಾರಿನಲ್ಲಿ ಮತ್ತು ಸಂಚಾರದಲ್ಲಿ ಅಸ್ತವ್ಯಸ್ತಗಳು ಉಂಟಾಗುವುದು ಮತ್ತು ಕಲಾವಿದರಲ್ಲಿ ಅನೇಕ ಆ ಶೂಟಿಂಗ್ ಟೈಮ್ನಲ್ಲಿ ಅಗ್ನಿ ಅನಾಹುತಗಳು ಸಹ ಉಂಟಾಗುವಂತಹ ಭೀತಿಗಳನ್ನು ಕೊಡ್ತಾ ಹೋಗ್ತಾನೆ. ಇದರಿಂದ ಕಲಾಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ನಷ್ಟಗಳು ಸಹ ಉಂಟಾಗ್ತಾ ಬರುತ್ತೆ. ಏಕೆಂದರೆ ಮುಂದೆ ರಾಹುವಿನ ಸಂಚಾರ ಕುಂಭದ ಕಡೆ ಪ್ರಯಾಣ ಮಾಡಿದಾಗ ಮುಂದಿನ 2 ವರ್ಷದಲ್ಲಿ ದೊಡ್ಡ ಕಲಾವಿದರನ್ನೇ ಕಳೆದುಕೊಳ್ಳಬಹುದು ನಮ್ಮ ಭಾರತೀಯ ಕಲಾಕ್ಷೇತ್ರದಲ್ಲಿ. ಅದು ತುಂಬಲಾರದ ನಷ್ಟವೂ ಸಹ ಉಂಟಾಗಬಹುದು. ಏಕೆಂದರೆ ಮುಂದಿನ 2 ವರ್ಷದಲ್ಲಿ ರಾಹು ಕುಂಭಕ್ಕೆ ಬಂದಾಗ ಅದು 2 ವರ್ಷದ ಸೂಚನೆಯನ್ನು ಮಾಡ್ತಾ ಇದೆ ಈ ಕಾಲಜ್ಞಾನದ ಪ್ರಕಾರ. ಇದರಿಂದ ಕಲಾಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ಕಲಾವಿದರು ಅದೃಶ್ಯವಾಗಬಹುದು. ಆದಷ್ಟು ಆ ದೋಷವನ್ನು ಪರಿಹಾರವನ್ನು ಮಾಡಲಿಕ್ಕೂ ಸಹ ಕಾಲಜ್ಞಾನದಲ್ಲಿ ತಿಳಿಸಿದೆ. ಚಂಡಿಯ ಆರಾಧನೆಯನ್ನು ಮಾಡುವುದು ಮತ್ತು ದುರ್ಗೆಯ ಮೊರೆಯನ್ನು ಹೋಗೋದ್ರಿಂದ ಈ ರಾಹು ದೋಷದಿಂದ ನಿವಾರಣೆಯಾಗಿ ಬರುವಂತಹ
ಎಲ್ಲ ದೋಷಗಳು ಪರಿಹಾರ ಆಗ್ತಾ ಹೋಗುತ್ತೆ. ಇನ್ನು ಅಕ್ಷಾಂಶ ಮತ್ತು ರೇಖಾಂಶದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಮತ್ತು ಹಾಸನ ಭಾಗದ ಮಹಾಸ್ವಾಮಿಗಳಿಗೆ ಆರೋಗ್ಯದ ಕಂಟಕಗಳು ಉಂಟಾಗುವುದು ಮತ್ತು ಹೃದಯಾಘಾತಗಳು ಉಂಟಾಗುವುದು ಮತ್ತು ಸಂಚಾರದಲ್ಲಿ ಅನೇಕ ರೀತಿಯಿಂದ ಅವಘಡಗಳು ಉಂಟಾಗುವುದು ಸೂಚನೆಯನ್ನು ತೋರಿಸ್ತಾ ಇರೋದು. ಮುಂದಿನ ಇದರೊಳಗೆ ಗುರು ಮಿಥುನಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದು ಮತ್ತು ಸೂರ್ಯನಾರಾಯಣರ ವೃಷಭ ಸಂಕ್ರಾಂತಿಯಿಂದ ಇದು ಪ್ರಾರಂಭವಾಗಿ ಸತತವಾಗಿ 6 ತಿಂಗಳು ಈ ದೋಷವು ಕಾಡ್ತಾ ಇರೋದ್ರಿಂದ ಆದಷ್ಟು ಮಹಾಸ್ವಾಮಿಗಳು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ನಮ್ಮ ಮಲೆನಾಡಿನ ಭಾಗದ ಅನೇಕ ಶ್ರೇಷ್ಠ ಜಗದ್ಗುರುಗಳು ಸಹ ಅನೇಕ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಏಕೆಂದರೆ ಅಕ್ಷಾಂಶ ಮತ್ತು ರೇಖಾಂಶದ ಪ್ರಕಾರ ಮತ್ತು ಶನಿ ಮತ್ತು ರವಿ ಮತ್ತು ಗುರುವಿನ ಆಧಾರದಿಂದ ಅನೇಕ ಧಾರ್ಮಿಕ ಕ್ಷೇತ್ರದ ಮುಖಂಡರುಗಳು ಸಹ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಅತ್ಯಂತ ಶ್ರೇಷ್ಠ ಜಗದ್ಗುರುಗಳು, ಶ್ರೇಷ್ಠ ಧಾರ್ಮಿಕ ಮಹಾಸ್ವಾಮಿಗಳು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸುವುದು ಸೂಕ್ತ. ಮತ್ತು ರೈಲು ಸಂಚಾರದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ಮೇಷರಾಶಿಯವರು ಮತ್ತು ಕರ್ಕರಾಶಿಯವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ರೈಲಿನ ಸಂಚಾರದಲ್ಲಿ ಮೇಷ ಮತ್ತು ಕರ್ಕರಾಶಿಯವರು ಎಚ್ಚರಿಕೆಯನ್ನು ವಹಿಸಿ. ಇನ್ನು ಸಿಂಹರಾಶಿಯ ಬಟ್ಟೆಯ ವ್ಯಾಪಾರಿಗಳು, ಸಿಂಹರಾಶಿ ಮತ್ತು ಕುಂಭರಾಶಿಯ ಬಟ್ಟೆಯ ವ್ಯಾಪಾರಿಗಳು ಆದಷ್ಟು ನಿಮ್ಮ ವ್ಯಾಪಾರದ ಕಡೆ ಮತ್ತು ಅಂಗಡಿಯ ಕಡೆ ಗಮನವನ್ನು ವಹಿಸುವುದು ಸೂಕ್ತ. ಏಕೆಂದರೆ ಮುಂದಿನ ದಿನಮಾನಗಳಲ್ಲಿ ಅಗ್ನಿ ಅನಾಹುತದ ಸೂಚನೆಯನ್ನು ನೀಡ್ತಾ ಇರೋದ್ರಿಂದ ಆದಷ್ಟು ಅಗ್ನಿಗೆ ಸಂಬಂಧಪಟ್ಟ ವಸ್ತುಗಳಿಂದ ನಿಮ್ಮ ಅಂಗಡಿಯಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಸೂಕ್ತ. ಮತ್ತು ವಾಹನ ಚಲಿಸುವಾಗ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ವೃಶ್ಚಿಕ ಮತ್ತು ತುಲಾ ರಾಶಿಯವರು ಸಹ ವಾಹನ ಚಲಿಸುವಾಗ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಏಕೆಂದರೆ ಈ ದೋಷಗಳು ಇನ್ನೂ ವಾಹನ ಚಲಿಸುವವರಿಗೆ 4 ತಿಂಗಳು 8 ದಿನ ಇರುವುದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇನ್ನು 2022 ಮತ್ತು 2023 ನಾವು POK ಬಗ್ಗೆ ತಿಳಿಸಿದ್ವಿ. 2025 ನಮ್ಮ ಭಾರತದ ಭಾಗವೇ ಆಗಿದ್ದು, ನಮ್ಮ ಅಖಂಡ ಭಾರತದ ಭಾಗವಾದ ನಮ್ಮ POK ಮತ್ತೆ ನಮ್ಮ ಭಾರತಕ್ಕೆ ಸೇರುತ್ತೆ ಅಂತಂದು ನಾವು ಇಂದಿನ ಕಾಲಜ್ಞಾನದಲ್ಲೇ ತಿಳಿಸಿದ್ವಿ. ಯಾಕಂದರೆ ನಮ್ಮ ಭಾರತದ ಭಾಗ ಅದು. ಹೀಗಾಗಿ ನಮ್ಮ ದೇಶದ ಭಾಗ ಮತ್ತೆ ನಮ್ಮ ಭಾಗಕ್ಕೆ ಅಧಿಕೃತವಾಗಿ ಸೇರುವಂತಹ ಕಾಲ ಹತ್ತಿರ ಬರ್ತಾ ಇದೆ. ಏಕೆಂದರೆ ನೋಡಿ, ಇವನ್ನೆಲ್ಲ ಅನ್ಯ ದೇಶದ ವೈಜ್ಞಾನಿಕವಾದ ನಲ್ಲಿ ಸ್ಟಡಿ ಮಾಡ್ತಾ ಇರುವ ಅನೇಕ ಸೈಂಟಿಸ್ಟ್ಗಳು ನಮ್ಮ ಈ ಕಾಲಜ್ಞಾನವನ್ನು ಪ್ರತಿಯೊಂದೂ ಸಹಿತನು ಅಧ್ಯಯನವನ್ನು ಮಾಡಿ ಅವರುಗಳು ಸಹಿತನು ಶ್ರೀಮಠಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ನಾವುಗಳು ಸಹ ಕಾಲಜ್ಞಾನ ನೋಡಿ, ಸನಾತನ ಪರಂಪರೆಯಲ್ಲಿ ಎಂತಹ ಅದ್ಭುತ ಗುರುಗಳೇ ಅಂತಂದು ಅವರುಗಳೇ ತಿಳಿಸ್ತಾ ಇದ್ದಾರೆ. ನೋಡಿ, ಈಗ ಪರಿಸ್ಥಿತಿಯೂ ಸಹ ಅದೇ ರೀತಿಯಿಂದ ನಡೀತಾ ಇದೆ. ಆದಷ್ಟು ನೀವೆಲ್ಲರೂ ಸಹ ಭಗವಂತನಲ್ಲಿ ಕೇಳಿಕೊಳ್ಳೋಣ, ಈ POK ಮತ್ತೆ ಅಧಿಕೃತವಾಗಿ ನಮ್ಮ ದೇಶಕ್ಕೆ ಆಗಲಿ ಅಂತಂದೇಳಿ ನೀವೆಲ್ಲರೂ ಕೇಳಬೇಕು ತಾನೇ. ಏಕೆಂತಂದರೆ ಹೆಮ್ಮೆಯ ಭಾರತೀಯರಿಗೆ ಇದು ಸಂತೋಷದಾಯಕವಾದ ವಿಚಾರ. ಆದ್ದರಿಂದ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲೂ ಸಹ ನಾವುಗಳು ಭಾರತಾಂಬೆಯ ಬಗ್ಗೆ ಕೇಳಿಕೊಳ್ಳೋಣ. ನಮ್ಮ POK ಇಡೀ 25 ಆಗಬೇಕು ಅಂತಂದು ಇದರ ಬಗ್ಗೆ ನಾವು ಪ್ರಸ್ತಾಪವನ್ನು ಸಹ ಮಾಡಿದ್ದೀವಿ 23 ಮತ್ತು ಇದೇ ಜನವರಿಯಲ್ಲೂ ಸಹ. ಆದಷ್ಟು ಯಾಕಂದರೆ ಕಾಲಜ್ಞಾನದ್ದು ಋಷಭದಿಂದ ಗುರು ಮಿಥುನಕ್ಕೆ ಸಂಚಾರ ಆದಾಗ ಕೆಲವೊಂದು ಲೋಪಗಳು ಆಗಬಹುದು. ಆದರೆ ಆ ಲೋಪಗಳನ್ನೆಲ್ಲ ಸರಿ ಮಾಡಿ ಆದಷ್ಟು ಇದೇ ವರ್ಷದಲ್ಲಿ ಮುಂದೂಡದಲ್ಲೇ ಈ ವರ್ಷದಲ್ಲಿ ಇತ್ಯರ್ಥವಾಗಲಿ ಅಂತಂದೇಳಿ ಭಗವಂತನಲ್ಲಿ ಪ್ರಾರ್ಥಿಸೋಣ. ಏಕೆಂದರೆ ಕಾಲಜ್ಞಾನ ಹೇಳ್ತಾ ಇರೋದಕ್ಕಿಂತನೂ ನಾವು ಪ್ರಾರ್ಥನೆಯನ್ನು
ಮಾಡೋಣ ಅಂತಂದು ಕೇಳ್ತಾ, ಮತ್ತು ಈ ವೈಶಾಖ ಪೌರ್ಣಿಮೆಯಲ್ಲಿ ಇದೇ ಸಂಜೆಯಲ್ಲಿ ಸರಳ ರೀತಿಯಿಂದ ನಾವುಗಳು 12 ರಾಶಿಯವರು ಸಹ ಯಾವ ರೀತಿಯಿಂದ ಸರಳ ಉಪಾಯಗಳನ್ನು ಮಾಡಿದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಅಂತಂದು ಕಾಲಜ್ಞಾನದಲ್ಲಿ ವಿಶೇಷವಾಗಿ ತಿಳಿಸ್ತಾ ಇದೆ. ಇಂತಹ ಸರಳ ಉಪಾಯವನ್ನು ಅಂದರೆ ದೀಪಗಳನ್ನು ಹಚ್ಚುವುದರಿಂದ ಆ ದೋಷಗಳು ನಿವಾರಣೆಯಾಗಿ ನಿಮ್ಮ ಅಭಿಷ್ಟಗಳು, ಯಾರಿಗೆ ಉದ್ಯೋಗದ್ದು ಋಣಬಾಧೆ ಇರುತ್ತೆ ಎಲ್ಲವೂ ಸಹ ಕಳೆದು ಸತ್ಸಂತಾನಗಳು ಮತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತಂದು ತಿಳಿಸ್ತಾ ಬರುತ್ತಾ ಇದೆ. ಬನ್ನಿ ಅವನ್ನೆಲ್ಲ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು ಸಂಜೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ವಿಶೇಷವಾದ ಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತಾ ಹೋಗ್ತೀರಾ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರು ತುಪ್ಪದ ದೀಪವನ್ನು ಬೆಳಗಿ ನಾರಾಯಣನ ಸ್ಮರಣೆಯಿಂದ ಅಭಿಷ್ಟ ಸಿದ್ಧಿಯನ್ನು ಪಡೆಯಬಹುದು ಅಂತಂದು ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮಿಥುನ ರಾಶಿಯವರು. ಮಿಥುನ ರಾಶಿಯವರು ಅನೇಕ ಸಂಕಷ್ಟಗಳಿಂದ ಪರಿತಪಿಸ್ತಾ ಇದ್ದೀರಾ. ಇಂಥವರು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಬೆಳಗಿ ಹಯಗ್ರೀವ ಸ್ತೋತ್ರವನ್ನು ಮಾಡುವುದರಿಂದ ಸಕಲ ಅಭಿಷ್ಟಗಳನ್ನು ಪಡಿತಾ ಹೋಗ್ತೀರಾ. ಇನ್ನು ಕರ್ಕರಾಶಿ. ಕರ್ಕರಾಶಿಯವರು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದರಿಂದ ಸಕಲ ಸೌಭಾಗ್ಯಗಳನ್ನು ಸಹ ಪಡಿತಾ ಹೋಗ್ತೀರಾ. ಸಿಂಹರಾಶಿ. ಸಿಂಹರಾಶಿಯವರು ತುಪ್ಪದ ದೀಪವನ್ನು ಬೆಳಗಿ ರುದ್ರದೇವರ ಆರಾಧನೆಯನ್ನು ಮಾಡುವುದು, ರುದ್ರಾಷ್ಟಕವನ್ನು ಪಠನೆಯನ್ನು ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದಲೂ ಸಹ ಪಾರಾಗ್ತೀರಾ ಅಂತಂದು ತಿಳಿಸ್ತಾ ಇದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಬೇವಿನ ಎಣ್ಣೆಯ ದೀಪವನ್ನು ಬೆಳಗಿ ದುರ್ಗಾಷ್ಟಕವನ್ನು ಪಠನೆಯನ್ನು ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದ ಪಾರಾಗ್ತಾ ಬರ್ತೀರಾ. ತುಲಾರಾಶಿ. ತುಲಾರಾಶಿಯವರು ಇಪ್ಪೆ ಎಣ್ಣೆಯಿಂದ ದೀಪವನ್ನು ಬೆಳಗಿ ಸುಬ್ರಹ್ಮಣ್ಯ ಸ್ತೋತ್ರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪಠನೆಯನ್ನು ಮಾಡುವುದರಿಂದ ಸಕಲ ಅಭಿಷ್ಟೆಯನ್ನು ಪಡಿತಾ ಹೋಗ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯರು ಎಳ್ಳೆಣ್ಣೆ ದೀಪವನ್ನು ಬೆಳಗಿ ನಾಗರಾಜ ಸ್ತೋತ್ರವನ್ನು ಪಠನೆಯನ್ನು ಮಾಡುವುದು, ನಾಗರಾಜ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡುವುದರಿಂದ ಸಕಲ ಸೌಭಾಗ್ಯಗಳನ್ನು ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ, ನಿಮ್ಮ ಶತ್ರುಗಳಿಗೆ ಹಿನ್ನಡೆ ಉಂಟಾಗ್ತಾ ಹೋಗುತ್ತೆ. ಇನ್ನು ಧನುಸ್ ರಾಶಿ. ಧನುರಾಶಿಯವರು ಹರಳೆಣ್ಣೆಯ ದೀಪವನ್ನು ಬೆಳಗಿ ಕುಲದೇವರ ಆರಾಧನೆಯನ್ನು ಮಾಡುವುದು, ಕುಲದೇವರಿಗೆ ಪಾಯಸದ ನೈವೇದ್ಯವನ್ನು ಮಾಡುವುದರಿಂದ ವಿಶೇಷ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಸೂರ್ಯಕಾಂತಿಯ ಎಣ್ಣೆಯಿಂದ ದೀಪವನ್ನು ಬೆಳಗಿ ಶ್ರೀ ಗಣೇಶನನ್ನ ಆರಾಧನೆಯನ್ನು ಮಾಡುವುದರಿಂದ ವಿಶೇಷ ಅಭಿಷ್ಟವನ್ನು ಪಡಿತಾ ಹೋಗ್ತೀರಾ. ಇನ್ನು ಕುಂಭರಾಶಿ. ಕುಂಭರಾಶಿಯವರು ಕಡಲೆಕಾಯಿ ಎಣ್ಣೆ ಅಂದರೆ ಶೇಂಗಾ ಎಣ್ಣೆಯಿಂದ ದೀಪವನ್ನು ಬೆಳಗಿ ಸರಸ್ವತಿ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡುವುದರಿಂದ ವಿಶೇಷ ಧನಲಾಭಗಳು ಉಂಟಾಗ್ತಾ ಹೋಗ್ತದೆ. ಇನ್ನು ಮೀನರಾಶಿ. ಮೀನರಾಶಿಯವರು ತುಪ್ಪದ ದೀಪವನ್ನು ಬೆಳಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ವಿಶೇಷ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗ್ತಾ ಬರ್ತಾ ಇದೆ. ಇಂತಹ ವೈಶಾಖ ಮಾಸದ ಪೌರ್ಣಿಮೆಯಲ್ಲಿ ಸರಳ ರೀತಿಯಿಂದ ನಾವುಗಳು ನೋಡಿ ಒಂದು ದೀಪವನ್ನು ಬೆಳಗುವುದರಿಂದ ನಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗ್ತಾ ಇದೆ. ಇಂತಹ ಸೋಮವಾರ ಬಂದಿರೋದು ವಿಶೇಷವಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಈ ದೀಪವನ್ನು ಬೆಳಗಿ ರಾತ್ರಿ ಚಂದ್ರದೇವರಿಗೆ ಆರತಿಯನ್ನು ಮಾಡಿ, ಚಂದ್ರದೇವರಿಗೆ ಆರತಿಯನ್ನು ಮಾಡೋದರಿಂದ ಮನೆಯಲ್ಲಿ ಸಕಲ ಸೌಭಾಗ್ಯಗಳು ಸಹ
ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಅಂತಂದು ನಿಮ್ಮೆಲ್ಲರಿಗೂ ಸಹಿತನು ತಿಳಿಸಿ ಚಂದ್ರದೇವರಿಗೆ ಹಾಲಿನಿಂದ ನೈವೇದ್ಯವನ್ನು ಮಾಡಿ ಮತ್ತು ಕ್ಷೀರ ಅರ್ಘ್ಯವನ್ನು ನೀಡುವುದರಿಂದ ವಿಶೇಷ ಧನಪ್ರಾಪ್ತಿಗಳು ಮತ್ತು ಚಂದ್ರದೇವರ ದೋಷದ ಎಲ್ಲ ಪಿತೃದೋಷ ಇರಲಿ ಮತ್ತು ಸಕಲ ದೋಷಗಳು ಸಹ ನಿವಾರಣೆಯಾಗಿ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ಅಂತಂದು ತಿಳಿಸಿ ನಾವುಗಳು ಈ ಹುಣ್ಣಿಮೆ ಮತ್ತು ಈ ವೃಷಭ ಸಂಕ್ರಮಣದ ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿದಿದ್ದೀವಿ. ಆದಷ್ಟು ನಾವು ಈ ಹುಣ್ಣಿಮೆಯಿಂದ ಹಿಡಿದು ಈ ವೃಷಭ ಸಂಕ್ರಾಂತಿಯವರೆಗೂ ಸಹ ಗೋವುಗಳ ಆರಾಧನೆಯನ್ನು ಮಾಡಿ ಸಾಧ್ಯವಾದಷ್ಟು ಪ್ರತಿದಿನ ಗೋವುಗಳಿಗೆ ಗೋಗ್ರಾಸವನ್ನು ನೀಡುವುದು, ಗೋವುಗಳಿಗೆ ಆಹಾರವನ್ನು ನೀಡುವುದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿಯನ್ನು ತಾವುಗಳೆಲ್ಲ ಪಡಿತೀರಾ ಅಂತಂದು ತಿಳಿಸಿ ನಿಮ್ಮೆಲ್ಲರಿಗೂ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಮತ್ತು ಜಗನ್ಮಾತೆಯಾದ ಇಷ್ಟಗಾಮೇಶ್ವರಿಯು ಸಕಲ ಸೌಭಾಗ್ಯಗಳನ್ನು ನೀಡಲಿ ಮತ್ತು ನೀವೆಲ್ಲರೂ ಸಹ ದೇಶಕ್ಕೋಸ್ಕರ ಮತ್ತು ನಮ್ಮ ಹೆಮ್ಮೆಯ ಸೈನಿಕರಿಗೋಸ್ಕರ ಇಡೀ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಕೇಳಿಕೊಂಡು ಇದೇ ಸೈನಿಕರ ಒಳಿತಿಗೋಸ್ಕರ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಲ್ಲಿ ಇದೇ ಪೌರ್ಣಿಮೆಯಂದು ತಾಯಿ ಶ್ರೀ ಭುವನೇಶ್ವರಿ ಮಹಾಯಾಗವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇಂತಹ ಭುವನೇಶ್ವರಿ ಮಹಾಯಾಗದಲ್ಲಿ ತಾವುಗಳೂ ಸಹ ಭಾಗವಹಿಸಿ ದೇಶಕ್ಕೋಸ್ಕರ ಮತ್ತು ನಮ್ಮ ಹೆಮ್ಮೆಯ ಸೈನಿಕರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗಲಿ ಅಂತಂದೇಳಿ ಮತ್ತೊಮ್ಮೆ ಆಶೀರ್ವದಿಸುತ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.